ಈ ವಿಶ್ವಕರ್ಮ ಅವರ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ನಮ್ಮ ಶಾಲೆಯಲ್ಲಿ ಓಂ ಶ್ರೀ ಸದ್ಗುರು ದೇವನೇ ನಮಃ. ಯಾವತ್ತು ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಊರಿನ ವಿಶ್ವಕರ್ಮ ಸಮಾಜದ ಬಾಂಧವರಾಗಿರುವಂತಹ ಯಾವಾಗಲೂ ಶಿಕ್ಷಕರಿಗೆ, ಶಾಲೆಗೆ, ಆಮೇಲೆ ಯಾವಾಗಲೂ ಪ್ರೀತಿ, ಪ್ರೇಮ, ಅಭಿಮಾನದಿಂದ ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ಬಂದು ನಿಲ್ಲುವಂತಹ ನನ್ನ ಹಿರಿಯ ಸಹೋದರ ಬಸವರಾಜ್ ಬಡಗೇರವರೇ ಹಾಗೂ ನನ್ನ ಸಹೋದರಿಯಾಗಿರುವಂತಹ ಲಕ್ಷ್ಮೀ ದೇವೇಂದ್ರಪ್ಪ ಮನಿಕಟ್ಟಿರವರೇ ಹಾಗೂ ನನ್ನ ಸಹೋದರಿಯಾಗಿರುವಂತಹ ಕಾಶಿಬಾಯಿ ಹಾದಿಮನಿದವರೇ ಹಾಗೂ ಎಲ್ಲ ಮುದ್ದು ಮಕ್ಕಳು, ನಿಮಗೆಲ್ಲರಿಗೂ ಸಹ ವಿಶ್ವಕರ್ಮ ಜಯಂತಿ ಹಾರ್ದಿಕ ಶುಭಾಶಯಗಳು. ಏನಪ್ಪಾ ಇದು ವಿಶ್ವಕರ್ಮ? ಈ ವಿಶ್ವಕರ್ಮ ಜಯಂತಿ ಯಾಕೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಸ್ವಲ್ಪ ಈ ಫೋಟೋ ನೋಡ್ರಿ, ಹೌದಾ? ನಮಗೆಲ್ಲರಿಗೂ ಎಷ್ಟು ಕೈ ಅದಾವ? ಒಂದು ಕೈ ಅದಾವ, ಶಬಾಷ್. ಎರಡು ಕೈ ಅದಾವ. ಎಷ್ಟು ಕೈ ಅದಾವ? ಆದ್ರೆ ಇಲ್ಲಿ ನಮ್ಮ ವಿಶ್ವಕರ್ಮ ಜಯಂತಿ ಫೋಟೋ ನಾವೇನು ವಿಶ್ವಕರ್ಮ ಗುರುಗಳಿಗೆ ಇಟ್ಟೇವಲ್ಲ, ಅದು ಎಷ್ಟು ಕೈ ಅದಾವ ಅಂದ್ರೆ ಎಷ್ಟು ಕೈ ಅದಾವ್ರಿ? ಹೌದಲ್ಲ, 4 ಕೈ ಅದಾವ. ಅದ್ರ ಅರ್ಥ ಏನು ಅಂದ್ರೆ ಅವ್ರು ಯಾವಾಗಲೂ ಕಾಯಕ ಜೀವಿಗಳು ನೋಡ್ರಿ. ಒಂದು ಕೈ ಒಳಗ ಅವ್ರ ಸುತ್ತಿಗೆ, ಆಮ್ಯಾಗ ಉಳಿ, ಹೌದಲ್ಲ, ಗರಗಸ, ಇವೆಲ್ಲ ಅವ್ರು ಏನು ಮಾಡ್ತಾರ? ಇಟ್ಕೊಂಡು ನಿಂತಾರ, ಹೌದಲ್ಲ? ಆ ದೇವ್ರು ಈ ದೇವ್ರು ಹಂಗೆ ಕೈಯಾಗ ತ್ರಿಶೂಲ ಹಂಗೆ ಹಿಂಗೆ ಅಂಜಿಗೆ ಭಯಾನಕ ಅನ್ಸುತ್ತಾನೆ ಫೋಟೋ? ಅನ್ಸುತ್ತಾ? ಇಲ್ಲ. ಅಂದ್ರೆ ಇದು ವಿಶ್ವಕರ್ಮ ಜಯಂತಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕಾಯಕದ ಶ್ರೇಷ್ಠತೆ. ಎದರ ಶ್ರೇಷ್ಠತೆ? ನೋಡು, ವಿಶ್ವಕರ್ಮ ಸಮಾಜದ ಬಾಂಧವರು ಯಾವಾಗಲೂ ಏನಪ್ಪಾ ಅಂತಂದ್ರೆ ಅವರು ತಮ್ಮ ಕೆಲಸದಾಗ ಬಿಜಿ ಇರ್ತಾರೆ. ಅವ್ರ ಕೆಲಸ ಏನು? ಏನೇ ಕೆಲಸ ಮಾಡ್ತೀರಿ ಅನ್ನೋದು ನೀವು? ಏನೇನು ಕೆಲಸ ಮಾಡ್ತೀರಿ ವಿಶ್ವಕರ್ಮ ಸಮಾಜದವರು? ಮೊದಲ ಮೂರ್ತಿ ಕೆಲಸ, ಮತ್ತೇನ್ ಮಾಡ್ತೀವಿ? ಎರಡನೇದಾಗಿ ಬಡಗಿತನ. ಅಂದ್ರ ನೋಡಿ, ನೆನಪಿಟ್ಟುಕೋರಿ, ಒಂದನೇದ್ದು ಮೂರ್ತಿ ತಯಾರಿ, ಎರಡನೇದ್ದು ಬಡಗಿತನ, ಮೂರನೇದ್ದು ಪತ್ತಾರ್ಕಿ, ಮೂಗ್ಬಟ್ಟ ಎಲ್ಲ ಚುಚ್ಕೊಂಡ್ ಬರ್ತಿರಲ್ಲ ಅದನ್ನ, ಮತ್ತ ಅವ್ರು ಬೇರೆ. ಹೌದಲ್ಲ? ಇರ್ಲಿ. ಈಗ ಒಟ್ಟಾರೆ ನಾವಿಲ್ಲಿ ಏನ್ ನೋಡ್ತೀವಪ್ಪ ಅಂದ್ರೆ ಮೊದಲನೇದಾಗಿ ಮೂರ್ತಿ ತಯಾರಿ, ಎರಡನೇದಾಗಿ ಬಡಗಿತನ, ಮೂರನೇದಾಗಿ ಪತ್ತಾರಿಕೆ ಅಂತ ಅವ್ರು ಹೇಳಿದ್ರು. ಅಂದ್ರೆ ಇವೆಲ್ಲ ಕಾಯಕವನ್ನ ನಾವು ನೋಡೋದಾದ್ರ ಯಾರೋ ಒಬ್ರು ಹೇಳಿದ್ರಂತ, ಒಬ್ಬ ಮೂರ್ತಿ ಕೆತ್ತವ್ರಿಗೆ ಹೇಳಿದ್ರಂತ, ಎಷ್ಟು ಚಂದ ಮೂರ್ತಿ ಮಾಡಿರಲ್ರಿ ನೀವು, ಭಾಳ ಚಂದ ಮಾಡಿರಲ್ಲ ಮೂರ್ತಿ, ಎಷ್ಟು ಚಂದ ಐತಿ ಅಂತ ಹೇಳಿ ಅಂದ್ರಂತ. ಅವಾಗ ಆ ಮೂರ್ತಿ ಮಾಡೋರಿಗೆ ಶಿಲ್ಪಿ ಅಂತಾರ. ಆ ಶಿಲ್ಪಿ ಹೇಳಿದ್ರಂತ, ಈ ಮೂರ್ತಿ ಆ ಕಲ್ಲೊಳಗ ಮೊದಲ ಇತ್ತು. ನೋಡ್ರಿ, ನಾ ಹೇಳೋ ಮಾತು ಭಾಳ ಶಾಣ್ಯರ ಮಾತು ಅರ್ಥ ಆಗುತ್ತೆ. ಶಿವ್, ಈ ಮೂರ್ತಿ ಆ ಕಲ್ಲು ಒಳಗ ಮೊದಲ ಇತ್ತು. ನಾವು ಮೊದಲೇ ತಂದು ಕೊಟ್ಟಾಗ ಬರೀ ಸುಮ್ಮ ಕಲ್ಲಿತ್ರಿ, ಅದೆಲ್ಲಿ ಮೂರ್ತಿ ಇತ್ತು ಅಂತೇಳಿ ಅವ್ರು ಕೇಳಿದ್ರಂತ. ಇಲ್ರಿ, ಆ ಕಲ್ಲು ಒಳಗ ಮೂರ್ತಿ ಮೊದಲ ಇತ್ತು, ನಾನು ನನ್ನ ಸುತ್ತಿಗೆಯಿಂದ, ನನ್ನ ಉಡಿಯಿಂದ ಬೇಡವಾದದ್ದನ್ನ ತೆಗೆದಿದ್ದೀನಿ. ನೋಡಿ ಎಂತ ಒಳ್ಳೆ ಮಾತು. ನಾನು ಆ ಕಲ್ಲು ಒಳಗ ಬ್ಯಾಡಾಗಿದ್ದನ್ನು ತೆಗೆದೇನೆ. ಬ್ಯಾಡಾಗಿ ತೆಗಿತಾರಲ್ಲ ಅವ್ರು, ಟಕ್ ಅಂತ ಮಾಡಿ ಹೊಡೆದು ಹಿಂಗೆ ತೆಗಿತಾರಲ್ಲ ಅವ್ರು. ಬಡಗಿತನ ಮಾಡೋರು ನೋಡ್ರಿ, ಅವರು ಕಟ್ಟಿಗೆ ಒಳಗೆ ಮೂರ್ತಿ ಕೆತ್ತಾರ, ಹೌದಲ್ಲ? ಈಗ ನಮ್ಮ ಹೊಲಕ್ಕೆ ಕುಡ ಹಾಸೋದು ಎಲ್ಲ ಅವ್ರ ನೇಗಿಲ ಎಲ್ಲ ಮಾಡ್ತಾರೆ. ಆಮೇಲೆ ಚಕಡಿ ಗಾಲಿ, ಆಮ್ಯಾಗ ಇವೆಲ್ಲ ಕಿಟಕಿ ಬಾಗ್ಲ ಇವೆಲ್ಲ, ಹೌದಲ್ಲ? ನಮಗೊಮ್ಮೆ ಬಾಗ್ಲ ಹಾಕಕ್ಕೆ ಕೊಯ್ಕ್ ಅಂತ ಆವಾಜ್ ಮಾಡ್ತಿರ್ತೈತಿ. ಆಮೇಲೆ ಎಷ್ಟು ಗುದ್ದಾಡಿದ್ರು ಬಾಗ್ಲ ಹಾಕಕ್ಕೆ ಬರ್ತಿರೋದಿಲ್ಲ. ಅವಾಗ ಅವ್ರು ಬಂದು ಏನು ಮಾಡ್ತಾರೆ?
ಬಾಗ್ಲ ಹಾಕ್ತಾರ. ಅಂದ್ರೆ ನಾ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಮೂರ್ತಿ ಒಳಗ ಬೇಡವಾದದ್ದನ್ನ ಅಂದ್ರೆ ಒಂದು ಕಲ್ಲಿನ ಒಳಗ ಬೇಡವಾದದ್ದನ್ನ ತೆಗೆದಾಗ ಅದು ಒಂದು ಒಳ್ಳೆಯ ಮೂರ್ತಿ ಆಗ್ತದ. ಹಂಗ ನೀವೇನು ಶಾಲೆಗೆ ಬಂದಿರ್ತೀರಿ, ನಿಮ್ಮಲ್ಲಿ ಏನಪ್ಪಾ ಅಂತಂದ್ರ ಬೇಡವಾದ ಅಂಶಗಳು ಬೇರೆ ಬೇರೆ ಇರ್ತಾವ, ಬೇಕಾದ ಅಂಶಗಳು ಸಾಕಷ್ಟು ಇರ್ತಾವ. ಅದಕ್ಕೆ ಶಿಕ್ಷಕರಾದ ನಾವೇನು ಮಾಡಬೇಕು, ನಿಮ್ಮಲ್ಲಿ ಬೇಕಾದ ಅಂಶಗಳನ್ನು ಒಳಗೆ ಬಿಟ್ಟು ಬೇಡವಾದದ್ದನ್ನು ತೆಗೆದಿವಂದ್ರ ನಿಮ್ಮ ಜೀವನ ಚಂದ ಆಗ್ತದ. ನೀವು ಈಗ ಯಾರು ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಅದಿರೇನು ಇಲ್ಲಿ? ಅದಿರಿ ಸರ್ ಟೀಚರ್ ಅದಿರೇನು? ಇಲ್ಲ. ಅರ್ಥಾತ? ನೀವು ಯಾವಾಗ ವೆರಿ ಗುಡ್ ಕರೆಕ್ಟ್ ಟೈಮಿಗೆ ಬಂದ್ರೆ ಬರ್ರಿ ವೆರಿ ಗುಡ್ ಕೊಡ್ರಿ. ಈಗ ತಾನೇ ನಮ್ಮ ವಿಶ್ವಕರ್ಮ ಜಯಂತಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನನ್ನ ಪ್ರೀತಿಯ ಹಿರಿಯ ಸಹೋದರ ಆಗಿರುವಂಥ ಬಸಲಿಂಗಪ್ಪ ಗೌಡ ನರಸನಿಗರ್ ಅವರಿಗೆ ಚಪ್ಪಾಳೆ ಮೂಲಕವಾಗಿ ನೋಡ್ರಿ. ಅಂದ್ರೆ ಇಲ್ಲಿ ನಾವು ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ಒಂದು ಕಲ್ಲು ಗೌಡ್ರ ಟೈಮ್ ಹೇಳಾಕ ಒಬ್ಬರು ಇಟ್ಟರವ್ರು ಗೌಡ್ರು ಎಟ್ಟಾದ್ರು ಅದಲ್ಲ. ಅದಕ್ಕೆ ಒಮ್ಮೆ ಏನಾಗಿತ್ತಂತ ಒಬ್ರು ಬಂದು ಮೂರ್ತಿ ನೋಡಿ ಎಷ್ಟು ಚಂದ ಮೂರ್ತಿ ಕಟ್ಟಿದ್ರಲ್ರಿ ಅಂದ್ರಂತ. ಅವಾಗ ಆ ಮೂರ್ತಿ ಕಟ್ಯಾವ್ರ ಶಿಲ್ಪಿ ಹೇಳಿದ್ರಂತ, ವಿಶ್ವಕರ್ಮ ಸಮಾಜದವ್ರು ಹೇಳಿದ್ರಂತ, ಇಲ್ಲಪ್ಪ ಅದ್ರೊಳಗೆ ಆ ಮೂರ್ತಿ ಮೊದಲೇ ಇತ್ತು. ಅಲ್ರಿ ಮೊದಲೇ ಇತ್ತಂದ್ರೆ ಆ ಕಲ್ ತಂದು ನಾವ್ಯಾಕೆ ನಿಮ್ಗೆ ಕೊಡ್ತಿದ್ವಿ ಅಂದ್ರಂತವ್ರು. ಹೌದಲ್ಲ? ಆದ್ರೆ ಅವ್ರು ಹೇಳಿದ್ರಂತ ಮೊದಲೇ ಇತ್ತು, ಅದ್ರಾಗ ಬೇಡದನ್ನ ನಾ ತೆಗ್ದೇನಿ. ಹೌದಲ್ಲ? ಸುತ್ತಿಗೆ ಉಳಿ ತಗೊಂಡು ಅವ್ರು ಏನು ಮಾಡ್ತಾರೆ, ಬೇಡ ಟಕ್ 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 ಅಂತ ಹೊಡೆದು ಬೇಡಾಗಿದ್ದನ್ನು ತೆಗಿತಾರ. ಹೌದಲ್ಲ? ವೇಸ್ಟ್ ಎಲ್ಲ ತೆಗಿತಾರ. ಅವಾಗ ಆ ಮೂರ್ತಿ ತಾನೇ ಎದ್ದು ಕಾಣುತ್ತೆ. ಹಂಗೆ ನಾವು ಶಿಕ್ಷಕರಾದವರು ಇಲ್ಲಿರುವಂಥ ಶಾರದಾ ಇರ್ಬೋದು, ಸ್ವಪ್ನ ಇರ್ಬೋದು, ಗುರುರಾಜ್ ಇರ್ಬೋದು, ಸಾಬಣ್ಣ ಇರ್ಬೋದು, ನಿಮ್ಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಪವಿತ್ರ ಒಂದು ಮೂರ್ತಿಯನ್ನು ಕಾಣ್ತೇವಿ. ಈ ಮಕ್ಕಳು ನಾಳೆ ಒಬ್ರು ಡಾಕ್ಟರ್ ಆಗ್ತಾರ, ಒಬ್ರು ಇಂಜಿನಿಯರ್ ಆಗ್ತಾರ, ಒಬ್ರು ಪೊಲೀಸ್ ಆಗ್ತಾರ ಅಂತ ಹೇಳಿ ರವಿ ಏನು ಮಾಡ್ತೀವಿ ನಾವು ಕನಸು ಕಾಣ್ತೇವಿ. ಪ್ರದೀಪ್ ಅವರೇ, ಆ ಕನಸು ಕಂಡು ಅದಕ್ಕೆ ನಾವೇನು ಮಾಡ್ತೇವಿ, ಪ್ರಯತ್ನ ಮಾಡ್ತೇವಿ, ತಿದ್ದಬೇಕು, ಮೂರ್ತಿ ಮಾಡಬೇಕು, ಈ ಹುಡುಗ ಶಾಣೆ ಮಾಡಬೇಕು ಅಂಥೇಳಿ ನಾವು ಕಟ್ಟದ ಮೂರ್ತಿ ಮಾಡಕ್ಕೆ ಹೋದಾಗ ಕೆಲವೊಂದು ಕಲ್ಲುಗಳು ಏನಕ್ಕಪ್ಪ ಅಂದ್ರೆ ಉಚ್ಕೊಂಡು ಬಿದ್ದುಬಿಡ್ತು. ಆಯ್ತಾ? ಹಿಂಗಾಗಿ ಆ ಮೂರ್ತಿ ಆಗಲ್ಲ. ಕಲ್ಲು ನೋಡ್ರಿ, ಕಲ್ಲು ಎಷ್ಟೇ ಕಟ್ಟಿದ್ರು ಸುಮ್ಮನಿದಿರುತ್ತ, ಅದು ಚಂದ ಮೂರ್ತಿ ಆಗತ್ತೆ. ಹೌದಿಲ್ಲ? ಯಾವರ ಕಲ್ಲು ಕಟ್ಯಾಗ ಉಚ್ಕೊಂಡು ಬೀಳಾಕತ್ತು, ನನಗೆ ಯಾಕೆ ಹೊಡ್ಯಾಕತ್ತಿ ಅಂತೇಳಿ ಜಗಳಕ್ಕೆ ಬಂದು ಅಂದ್ರೆ ಆಯ್ತು ಬಿಡಪ್ಪ ಬೇಡ ಅಂಥೇಳಿ ಬಿಡ್ಬೇಕಾಗ್ತದೆ. ಅದಕ್ಕೆ ಇವತ್ತಿನ ಸಮಾಜದೊಳಗೆ ಈ ವಿಶ್ವಕರ್ಮ ಜಯಂತಿ ದಿನಾಚರಣೆ ಸುಮ್ಮನೆ ಜಯಂತಿ ಮಾಡೋದಲ್ಲ, ಅದ್ರ ಹಿಂದಿರುವಂಥ ಪರಿಶ್ರಮವನ್ನು ಅದ್ರ ಹಿಂದಿರುವಂಥ ಅರ್ಥವನ್ನು ನಾವು ತಿಳ್ಕೊಬೇಕಾಗೈತಿ. ಚಂದಗಿಡಿ ಅಟ್ಟು ಬೇಸರಕ್ಕೆ ಚಂದ ಇಡಿ, ಸೊಂಟದ ಮ್ಯಾಗ ಕೈ ಇಟ್ಕೊಂಡಿ ಒಟ್ಟು ನುಸಾತತೆ ಅದು ಬೇರೆದವ್ರು ಕೊಡು ಗೊತ್ತಾತ ನನಗೆ ನನಗೆ ನೋಡಿ. ಇಂಥವ್ರು ಜಗತ್ನಾಗ ಇರ್ತಾರ. ಒಂದು ಫೋನು ವಿಡಿಯೋ ಮಾಡಾಕನು ಅವ್ರಿಗೆ ಹೊಟ್ಟೆ ನುಸದ ತ್ರಾಸ ಆತದ ಅಂದ್ರೆ ನಾಳೆ ಅಕಸ್ಮಾತ್ ಮದ್ವಿ ಗಿದ್ವಿ ಎಲ್ರಿ ಇವಂದು ಫೋಟೋಗ್ರಾಫರ್ ಫೋಟೋ ಸ್ಟುಡಿಯೋ ಹಾಕಿ ಕೊಟ್ಟು ಅಂತಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿರ್ತಾರ, ಈ ಹೊಟ್ಟೆ ನುಸಾಕತ್ತಂತ ಹೋಗಿ ಕುಂತ. ಹೌದಲ್ಲ? ಆ ವಿಡಿಯೋ ಆಗತ್ತನ? ಫೋಟೋ ಹಾಕವ ಇಲ್ಲ. ಅದಕ್ಕೆ ಯಾವಾಗಲೂ ನೋಡ್ರಿ, ಆರೋಗ್ಯವೇ ಭಾಗ್ಯ. ನಾ ಹೊಟ್ಟೆ ಕಡಿಬಾರ್ದನ್ರಿ ಅಂತ ಹಂಗಲ್ಲ, ನಮ್ಮ ಆರೋಗ್ಯ ಕಾಯ್ಕೋರಿ ಅಂತ ಹೇಳಕತ್ತೇನೆ ನಾನು ನಿಮಗೆ. ನೀವೇನು ಮಾಡ್ತೀರಿ, ಬರೀ ಅಂಗಡಿಯಾಗಿಂದ ಅದನ್ನು ತಿನ್ನಿ ಇದನ್ನು ತಿನ್ನಿ, ಅದೆಲ್ಲ ಆ ಜೀರಾ ಯಾರು ಪುಡಿ ಅದ, ಜಜ್ಜೀರಾ ಪುಡಿ ಅದನ್ನ ಕೈ ಹಾಕಿ ನೆಕ್ಕಿದ್ದೆ ಹಂಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೆಡ್ತದ, ಆಯ್ತಾ? ಹೊಟ್ಟೆ ಕಡಿತದ. ಆಮೇಲೆ ನಿಮ್ಮ ನೋಡ್ತಮ್ಮ ಕೆಲಸಕ್ಕೂ ಕರ್ಕೋದಿಲ್ಲ. ಹೌದು, ನಾ ಹೇಳೋದು ಸರಿ ತಪ್ಪ? ಈಗ ಲಕ್ಷಾಂಗಟ್ಲೆ ಖರ್ಚು ಮಾಡ್ಕೇಸ್ ಮದುವೆ ಮಾಡಿರ್ತಾರ, ಇವ್ನ ಫೋಟೋ ತೆಗಿಪ್ಪ ಅಂತ ಇರ್ತಾರೆ, ಇವ್ ತೆಗಿಗೊಡ್ದು ಹೊಟ್ಟೆ ಕಡಿಯಾಕತ್ತಂತ ಹೋದಂದ್ರೆ ಮತ್ತಲ್ಲಿ ತಾಳಿ ಕಟ್ಟೋದು ಎಲ್ಲ ಮಂದಿ ದೊಡ್ಡ ಮಂದಿ ಬಂದಿದ್ದು ಫೋಟೋ
ಇಲ್ಲಂದ್ರೆ ಹೆಂಗೆ ಅನ್ಸುತ್ತೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳು ಕೆಟ್ಟ ಅನ್ಸುತ್ತಾ ಇಲ್ಲ ಚಲೋ ಅನ್ಸುತ್ತಾ ಹೌದಲ್ಲ ಹಂಗೆ ನಾವು ಯಾವುದೇ ಕೆಲಸ ಮಾಡಿದ್ರು ಮನಸಾರಿ ಚಂದ ಮನಸಾರಿ ಮಾಡೋದು ಅದು ಭಾಳ ಇಂಪಾರ್ಟೆಂಟ್ ಅದಕ್ಕೆ ಇವತ್ತು ನಮ್ಮ ವಿಶ್ವಕರ್ಮ ಸಮಾಜದವರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರು ಬಡಿ ಕೆಲಸ ಮಾಡ್ತಾರೆ ಮೂರ್ತಿ ಕೆಲಸ ಮಾಡ್ತಾರೆ ಪತ್ತಾರಿಕೆ ಮಾಡ್ತಾರೆ ಆಯ್ತಾ ಅವ್ರು ಯಾವಾಗಲೂ ಏನಪ್ಪ ಅಂದ್ರೆ ಇವತ್ತು ಜಯಂತಿ ಮಾಡಕ್ಕೆ ಎಷ್ಟೋ ಜನ ಏನು ಮಾಡ್ತಾರೆ ಮುದ್ದೇವಾಡ ಬೆಂಗಳೂರಿಗೆ ಅಲ್ಲಿ ಹೋಗ್ತಾರೆ ಆಯ್ತಾ ಆದ್ರೆ ನಮ್ಮ ಬಸವಣ್ಣವರು ಏನು ಮಾಡ್ಯಾರಪ್ಪ ಅಂತಂದ್ರೆ ಅವರು ಇವತ್ತು ನಾನು ಅಲ್ಲಿ ಹೋದ್ನಿ ಅಂತಂದ್ರೆ ನಮ್ಮ ಇಲ್ಲಿ ರೈತರಿಗೆ ಈಗೆಲ್ಲ ಹೊಲ್ದಾಗ ಕೆಲಸ ಇರ್ತಾವ ಅವೆಲ್ಲ ಕೆಲಸ ಬಿಟ್ಟು ಯಾರು ಅದನ್ನ ಕೆಲಸ ಬಿಟ್ಟು ನಾ ಹೋದೆ ಅಂದ್ರೆ ಅದನ್ನು ಯಾರು ಮಾಡೋರಂತೆ ಅವರು ಇವತ್ತು ತಮ್ಮ ಕಾಯಕದಲ್ಲಿ ಅದರ ಅವ್ರಿಗೆ ಒಂದು ಬರಲಿ ಜೋರಾದ ಚಪ್ಪ ಅದಕ್ಕೆ ಕಾಯಕದಲ್ಲಿ ನಿರತನಾದೊಡೆ ಅಂತ ಕಾಯಕದಲ್ಲಿ ನಿರತನಾದೊಡೆ ಪರಮಾತ್ಮನಿಗೆ ಬಂದ್ರೆ ಹೊಳ್ಳಿ ನೋಡಬಾರ್ದು ಅಂತೇಳಿ ಇದಕ್ಕೆ ಲಕ್ಕಮ್ಮನವ್ರು ಹೇಳ ಅದನ್ನೇ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಯಾರು ನೋಡ್ರಿ ಈಗ ನಿಮ್ಮ ಕಾಯಕ ಏನಂದ್ರೆ ಓದುದು ಬರೀದು ಚಂದಗೆ ಅಭ್ಯಾಸ ಮಾಡಿ ಹೆಚ್ಚಿಗೆ ಮಾರ್ಕಸ್ ತಗೋದು ನೋಡಿ ಬರೀದು ಅಲ್ಲ ಕಾಪಿ ಮಾಡೋದು ಅಲ್ಲ ನಿಮ್ಮ ಕೆಲಸ ಅರ್ಥಾತ್ ನಿಮ್ಮ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನೀವು ಇವಾಗಿಂದನ ಓದಿ ಬರೆದು ಹೆಚ್ಚಿಗೆ ಮಾರ್ಕಸ್ ತಗೊಂಡು ನಾಳೆ ನಿಮ್ಮ ಜೀವನ ರೂಪಿಸ್ಕೋಬೇಕು ಅರ್ಥ ಆಗ್ತದ ಅದಕ್ಕೆ ಇವತ್ತು ನೀವು ಸಣ್ಣವರು ನಾಳೆ ದೊಡ್ಡವರು ಹೌದಲ್ಲ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಒಳಗೆ ಅವತ್ತು ಹೇಳೇ ನಾನು ಹೌದಲ್ಲ ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅದಕ್ಕೆ ಈ ಮುಖೇನ ನೋಡ್ರಿ ಒಂದು ನಾವು ಮನ್ಯಾಗ ಇದ್ದಂಥ ಬಂಗಾರ ತೊಗೊಂಡು ಅವ್ರ ಕೈಯಾಗ ಕೊಟ್ರೆ ಅವ್ರು ಏನು ಮಾಡ್ತಾರೆ ಪತ್ತಾರ ಏನು ಮಾಡ್ತಾರೆ ಅದ್ರೊಳಗೆ ಬೆಂಡೋಲಿ ಹೌದಲ್ಲ ಎಲ್ಲ ಮಾಡಿಕೊಡ್ತಾರಿಲ್ಲ ಉಂಗುರ ಮಾಡಿಕೊಡ್ತಾರಿಲ್ಲ ನೋಡ್ರಿ ಅದನ್ನ ಅವ್ರು ಏನು ಮಾಡ್ತಾರ ಕಾಸ್ತಾರ ಏನು ಮಾಡ್ತಾರ ಅದನ್ನ ಹಂಗೆ ಸುಮ್ಮನೆ ಇದು ಈ ಬಂಗಾರ ತೊಗೊಂಡು ಹಿಂಗೆ ಕೊಟ್ಟೆ ಅಂತಂದ್ರೆ ಇದ್ರಾಗ ಒಂದು ಬೆಂಡೋಲಿ ಮಾಡಿಕೊಡ್ರಿ ನಮ್ಮ ಪವಿತ್ರಾಗ ಅಂದ್ರೆ ಕೊಟ್ಬಿಡ್ತಾರ ನಾವು ಇಲ್ಲ ಅದನ್ನೇನು ಮಾಡ್ತಾರೆ ಏನು ಮಾಡ್ತಾರೆ ಚಂದಗೆ ಕಾಸ್ತಾರೆ ಇದು ಬಂಗಾರ ಹೌದಿಲ್ಲ ಮೊದಲು ಚೆಕ್ ಮಾಡ್ತಾರೆ ಹೌದಲ್ರಿ ಸುಮ್ಮನೆ ಇದು ತೊಗೊಂಡು ಕೇಸ್ ಮಾಡಿಬಿಡ್ತಾರ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಬಂಗಾರದ ಗುಣ ಏನಂದ್ರೆ ಭಾಳ ವಿಶೇಷ ಇದರಂಗ ಬೇರೆ ಎಲ್ಲ ಜೋಗ್ಯಾರ ಕೈಯಾಗ ಇರ್ತಾವ ನೋಡ್ರಿ ಜೋಗ್ಯಾರ ಮಾರಕ್ಕೆ ಬಂದಿರ್ತಾರ ಹೌದಲ್ಲ ಇದಕ್ಕಿಂತ ಭಾರಿ ಚಂದ ಕಾಣ್ತಿರ್ತಾವ ಹೌದಲ್ಲ ಆದ್ರೆ ಅದಕ್ಕೆ 10 ರೂಪಾಯಿ 100 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಡ್ತಾರನ ಅದಕ್ಕೆ ಬರೀ 5 ರೂಪಾಯಿ 10 ರೂಪಾಯಿ ಆದ್ರೆ ಇದು ಇಷ್ಟ ಐತಲ್ಲ ಇಷ್ಟಕ್ಕೆ 65,000 ರೂಪಾಯಿ ಏಟ್ ಐತೆ ನೋಡಿ ಏಟಿ ಒಂದು ತೊಲಿ 1,30,000 ರೂಪಾಯಿ ಯಾಕ್ರಿ ಕೊಡ್ರಿ ಏಟ್ ಹಾಂ ಅದಕ್ಕೆ ಅರ್ಥ ಮಾಡ್ಕೊಡ್ರಿ ಈ ಬಂಗಾರಕ್ಕೆ ಎಷ್ಟು ಕಿಮ್ಮತ್ ಅದ ಆದ್ರೆ ಅದೇ ಒಂದು ಜೋಗ್ಯಾರ ಕೈಯಾಂದ ಸಾಮಾನಕ್ಕೆ ಬೆಲೆ ಇಲ್ಲ ಯಾಕಪ್ಪ ಅಂತಂದ್ರೆ ಈ ಬಂಗಾರ ನೀನು ಎಲ್ಲಿಟ್ರು ಇದೇನು ಮಾಡಲ್ಲ ತನ್ನ ಬಣ್ಣ ಕಳ್ಕೊಳ್ಳಲ್ಲ ನೀ ಎಲ್ಲರ ಹೋಗಿ ಗಟರ್ನ್ಯಾಗರ ಹೋಗಿ ಎಲ್ಲರ ಬೆಂಕಿಯಾಗ ಹೋಗಿ ಅದೇನು ಮಾಡಲ್ಲ ತನ್ನ ಗುಣವನ್ನು ಕಳ್ಕೊಳ್ಳಲ್ಲ ಅದ ಎಷ್ಟು ಬೆಂಕಿ ಹಾಕಿರೋ ಅಷ್ಟೇ ಚಂದ ಕಾಣುತ್ತೆ ಮತ್ತು ಹೊರ ತಂದು ಅದು ಹೆಂಗಿರುತ್ತೆ ನೋಡಿ ಹಂಗೆ ಇರುತ್ತೆ ನೀವು ಉಳಿದದ್ದೆಲ್ಲ ಬೇರೆ ಯಾವ್ದಾರ ಕೆಬಣ ತೊಗೊಂಡು ಬೆಂಕಿಯಾಗ ಹಾಕು ಅದು ಮೊದಲೇಕಿದ್ದ ಬಣ್ಣ ಬೇರೆ ಆಮೇಲೆ ಕರ್ರಗೆ ಆಗಿಬಿಡುತ್ತೆ ಆಯ್ತಾ ಅದಕ್ಕೆ ಹಂಗೆ ಅವರು ಚಲೋ ಕಟ್ಗೆ ಇದ್ರೆ ಏನು ಮಾಡೋಕ್ಕಾಗತ್ತೆ ಚಲೋ ಮೂರ್ತಿ ಮಾಡೋಕ್ಕಾಗತ್ತೆ ಹೌದಲ್ಲ ರೀ ಈಗ ಸಾಗವಾನಿ ಕಟ್ಟಿಗೆ ಒಳಗೆ ಬೇಕಾದಂಥ ಬಾಗಿಲು ತಯಾರಾಕವು ಹೌದಲ್ಲ ರೀ ಅದ ಇವು ಜಾಲಿ ಕಟ್ಟಿಗೆಯಾಗ ಹಂಗೆ ಸಾಗವಾನಿ ಡಿಸೈನ್ ಕುಂದಿರ್ತಾವ ಚಂದಾಗಿ ಕುಂದ್ರದಲ್ಲ ನೋಡ್ರಿ ಅದ್ರ ಕಟ್ಟಿಗೆ ಒಳಗೂ ನಾನಾ ನಮೂನಿ ಅದಾವ ಜಾಲಿ ಕಟ್ಟಿಗೆ ಅಂತ ಐತಿ ಬೇವಿನ ಕಟ್ಟಿಗೆ ಅಂತ ಐತಿ ಆಮ್ಯಾಗ ಈ ಭಾರಿ ಕಟ್ಟಿಗೆ ಅಂತ ಬರುತ್ತೆ ಹೌದಲ್ಲ ರೀ ಭಾರಿ ಕಟ್ಟಿಗೆ ಅದ್ರೊಳಗೆ ನಮ್ಮ ಮನ್ಯಾಗ ನಾನು ನೌಕರಿಗೆ ಹತ್ತಿದ ಮ್ಯಾಗ ಒಂದು ಇದ್ರದ್ದು ಭಾರಿ ಕಟ್ಟಿಗೆದು ಒಂದು ಟಿಪಾಯಿ ಮಾಡ್ಸೀನಿ ಇನ್ನೂ ಭಾರಿ ಚಂದ ಐತಿ ಆಯ್ತಾ ಹಿಂಗೆ ಆಯಾ ಕಟ್ಟಿಗೆ ಏನಾಗುತ್ತೆ ಯಾವ ಡಿಸೈನ್ ಮಾಡ್ಬೇಕಾ ಕಟ್ಟಿಗೆದು ಒಳ್ಳೆ ಗುಣ ಇರ್ಬೇಕು ಹಂಗೆ ನೀವು ಸಹ ಮಕ್ಕಳಿದ್ರಲ್ಲ ನಿಮ್ಮಲ್ಲಿ ಒಳ್ಳೆ ಮಕ್ಕಳಿದ್ರೆ ಒಳ್ಳೆ ಮೂರ್ತಿ ಹಾಕ್ತಾರ ಅರ್ಥಾತ್ ಯಾರು ತಂದೆ ತಾಯಿ ಗುರುವಿನ ಮಾತು ಚಾಚು ತಪ್ಪದೆ ಕೇಳ್ತಾರ ಮನೆಗೆ ಹೋಗಿ ಬ್ಯಾಗ್ ಒತ್ತಟ್ಟು ಒಗದಕ್ಕೆ ಸೂರ್ಯಾಡಕ್ಕೆ ಹಾರಾಡಕ್ಕೆ ಹೋಗೋದಲ್ಲ ಕುಂತ ಅಭ್ಯಾಸ ಮಾಡ್ಬೇಕು ತಪಸ್ಸು ಮಾಡ್ಬೇಕು
ಅಂದ್ರ ಒಲಿತದ, ಇಲ್ಲಂದ್ರೆ ದ್ಯಾಡಿಸಿ ಒದಿತದ. ಅರ್ಥ ಆಗ್ತದ? ನಿಮಗೆಲ್ಲ ಸರಸ್ವತಿ ಒಲಿಬೇಕು ಅಂತಂದ್ರೆ ಭಾಳ ತಪಸ್ಬೇಕು. ಅದಕ್ಕೆ ನೀವು ಓದ್ರಿ, ಬೆಳಿಗ್ಗೆ ಜಲ್ದಿ ಎದ್ದು ಓದ್ಬೇಕು. ನಾನು ನಿನ್ನೆ ಒಂದು ಪೇಪರ್ನ್ಯಾಗ ಓದ್ತಾ ಇದ್ದೆ, ಏನಪ್ಪಾ ಅಂತಂದ್ರೆ ಒಬ್ಬ ಹೆಣ್ಮಗಳು 6 ವರ್ಷದಾಗ 9 ಸರ್ಕಾರಿ ನೌಕರಿ ಮಾಡ್ಯಾಳಂತೆ. ಎಷ್ಟು ವರ್ಷದಾಗ? 6 ವರ್ಷದಾಗ. 6 ವರ್ಷದಾಗ 9 ಸರ್ಕಾರಿ ನೌಕರಿ, ದೊಡ್ಡ ದೊಡ್ಡ ಹೈಯರ್ ಪೋಸ್ಟ್ ಬಂದಾಕಿ ಆ ಹೆಣ್ಮಗಳಿಗೆ. ವಿಚಾರ ಮಾಡಿ. ಇವತ್ತು ನಾವು ನೀವು ಒಂದೇ ಸರ್ಕಾರಿ ನೌಕರಿ ತಗೋಬೇಕಂದ್ರೆ ಅದಕ್ಕೆ ಮತ್ತೆ ಕನ್ನಡ ಮಾಧ್ಯಮ ಅಂತ ಹಚ್ತೇವಿ, ಗ್ರಾಮೀಣ ಅಂತ ಹಚ್ತೇವಿ, ನಮ್ಮ ಜಾತಿ ಅಂತ ಹಚ್ತೇವಿ. ಹಚ್ಚಿ ಹೆಂಗಾರ ಮಾಡಿ ನೌಕರಿ ತಗೋಬೇಕು. ಆರಕ್ಕೆ ಎಂದು ಯಾವಾಗಲೂ ಮೆರಿಟ್ ಒಳಗೆ ಸೆಲೆಕ್ಟ್ ಆಗಿ 9 ನೌಕರಿ ಮಾಡ್ಯಾಳಂತೆ. ವಿಚಾರ ಮಾಡಿ. ಅದಕ್ಕೆ ಇವತ್ತು ಭಾಳ ಕಾಲಮಾನ ಭಾಳ ಸೂಕ್ಷ್ಮ. ಎಲ್ಲಾರು ಮದ್ವೆ ಮಾಡ್ಬೇಕಾದ್ರೆ ಹುಡುಗಗೆ ಕನ್ಯೆ ನೋಡ್ಬೇಕಂದ್ರೆ ಏನು ಮೊದ್ಲೇಕ ಅಂತಿದ್ರು, ಹೊಲ ಎಷ್ಟದ ಮನಿ ಎಷ್ಟದ ಅಂತ ಕೇಳ್ತಿದ್ರು ಮೊದ್ಲೇಕ ರವಿ. ಈಗ ಆಮೇಲೆ ಏನಕ್ಕೆ ಹುಡುಗ ಏನು ಮಾಡ್ತಾನೆ ಅಂತ ಕೇಳ್ತಿದ್ರು. ಈ ಸದ್ದ ಹೆಂಗದಾರಪ್ಪ ಅಂತಂದ್ರೆ ಹೆಣ್ಣು ನಡೆದವರು ಹುಡುಗ ಏನು ನೌಕರಿ ಮಾಡ್ತಾನ ಕಲಾ. ಯಾಕ್ರಿ ಅನ್ನಾರ? ಹುಡುಗ ಏನು ಮಾಡ್ತಾನಂದ್ರೆ ಹೇಳ್ಬೋದ. ಹುಡುಗ ಒಕ್ಕಲ್ತನ ಮಾಡ್ತಾನ, ಟ್ರ್ಯಾಕ್ಟರ್ ಹೊಡಿತಾನ, ಗ್ಯಾರೇಜ್ ಇಟ್ಟಾನ, ಫೋಟೋ ಸ್ಟುಡಿಯೋ ಇಟ್ಟಾನ ಅಂತ ಹೇಳ್ಬೋದು. ಏನು ಹೇಳ್ಬೋದಿಲ್ಲ. ಹುಡುಗ ಏನು ನೌಕರಿ ಮಾಡ್ತಾನ ಅಂತಂದ್ರೆ ಕಲಾಸ್, ಅಲ್ಲೇ ಬಾಯ್ ಗಪ್. ಈಗೆಲ್ಲ ನೌಕರಿ ಎಲ್ಲಿ ಸಿಗ್ತಾವ? ಆದ್ರೆ ಹೆಣ್ಣು ಹಡ್ದವ್ರಿಗೆ ಏನು ಬೇಕು? ನೌಕರಿ ಹಳೆಯನ ಬೇಕು. ಅವ್ರ ಮನ್ಯಾಗ ಅವ್ರ ಮಕ್ಕಳು ಅವ್ರೇನು ನೌಕರಿ ಮಾಡ್ತಿರ್ತಾರ? ವಿಚಾರ ಮಾಡ. ಸುಮ್ಮನೆ ಇವತ್ತು ಸಮಾಜದೊಳಗೆ ಏನಾಗಿದೆ, ಎಷ್ಟೋ ಮಂದಿ ಏನಪ್ಪಾ ಅಂತಾರೆ ಮದುವೆ ಆಗ್ಲಾರ್ದು ಹೆಣ್ಮಕ್ಳು ಹಂಗ ಕುಂತಾರ, ಗಂಡು ಮಕ್ಕಳು ಹಂಗ ಕುಂತಾರ. ಅದಕ್ಕೆ ನಾವು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಈ ಜೀವನ ಸಾಗಿಸ್ಬೇಕು. ಹೌದಲ್ಲ? ಅದಕ್ಕೆ ಇವತ್ತು ಯಾವ ಚಟ ಇಲ್ಲಾರ್ದ ಮನುಷ್ಯ ಅದಾನಂದ್ರೆ 1 ಕೋಟಿ ರೂಪಾಯಿ ಆಸ್ತಿ ಇದ್ದಂಗ. ಇವತ್ತು ಎಷ್ಟೋ ಜನಕ್ಕೆ ಹೊಲ ಮನಿ ನೌಕರಿ ರಗಡಿರ್ತಾವ. 6 ದಿನ ಅವರು ಇಲ್ಲ ಸಲ್ಲದ ಚಟಗಳಿಗೆ ಏನು ಮಾಡ್ತಾರ, ಬಲಿಯಾಗಿ ಎಲ್ಲ ಖಾಲಿ. ಅರ್ಥ ಆಗ್ತದ? ಅದಕ್ಕೆ ಇವತ್ತು ನಮ್ಮ ಪಗಾರ, ನಮ್ಮ ಹೊಲ ಮನಿ ಎಷ್ಟೈತಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಒಂದು ಮಾತೈತಿ, ಕೂಡಿಟ್ಟವನಿಗೆ ಅಂದ್ರೆ ಕೂತು ಉಣ್ಣವನಿಗೆ ಕುಡಿಕೆ ಹೊಣ್ಣು ಸಾಲದು. ಕೂತು ಉಣ್ಣಾಗ ನೀವು ಕುಡಿಸಿ ಕುಡಿಕಿ ಹೊಣ್ಣು ಅಂದ್ರೆ ಒಂದು ಇಷ್ಟು ಕುಡಿಕಿ ಬಂಗಾರ ಇಟ್ರು ಸಾಲತ್ತನದ. ದಿನ ಇತಿ ಹೋಗಿ ಮಾರಿ ಅಂಗಡಿಯಾಗ ಕೊಟ್ಟು ಬಂದ್ರು ನಾಳೆ ಒಂದು ಕಾಲಕ್ಕೆ ಉಪವಾಸ ಕುಂದಿರ್ಬೇಕಾಗ. ಅದಕ್ಕೆ ಅರ್ಥ ಮಾಡ್ಕೊಡ್ರಿ, ಇಂದಿನ ಉಳಿಕೆ ನಾಳಿನ. ವೆರಿ ಗುಡ್. ಇವತ್ತು ನೀ 10 ರೂಪಾಯಿ ಉಳಿಸಿದಂತಂದ್ರೆ ಅದು ನಾಳೆ ನಿನಗೆ 10 ರೂಪಾಯಿ ಗಳಿಕೆ 100 ರೂಪಾಯಿ ಗಳಿಕೆ ಆಗುತ್ತದ. ಅದಕ್ಕೆ ನೀವೇನು ಮಾಡಬೇಕು? ಒಳ್ಳೆ ಬ್ಯಾಂಕ್ ಒಳಗೆ ಸೇವಿಂಗ್ಸ್ ಅಕೌಂಟ್ ಮಾಡಬೇಕು. ನಿಮ್ಮ ರೊಕ್ಕವನ್ನು ಕೂಡಿಸ್ಬೇಕು. ಕೂಡಿಸಿ ಏನು ಮಾಡ್ಬೇಕು? ನಿಮಗೆ ಬೇಕಾದಂಥ ಒಳ್ಳೊಳ್ಳೆ ಪುಸ್ತಕಗಳನ್ನ ತಗೋಬೇಕು. ಡಿಕ್ಷನರಿ, ರ್ಯಾಪಿಡಿಕ್ಸ್ ಅಂತ ಒಂದು ಬರುತ್ತೆ ಅದು ಇಂಗ್ಲೀಷ್ ಕಲಿಯಾಕ ಭಾರಿ ಬೆಸ್ಟ್ ಬುಕ್. ಅಂಥ ಬುಕ್ಕ ತಗೋಬೇಕು ಪವಿತ್ರ. ಬರೀ ಊರು ಅಡ್ಡಾಡೋದು ಬಿಡ್ಬೇಕು. ಅಂಥ ಒಳ್ಳೆ ಬುಕ್ಕ ತಗೊಂಡು ಓದಿದ್ರಣ ನಾಳೆ ನೀವು ನಮ್ಮಂಗ ಲಕ್ಷ್ಮಿ ಟೀಚರ್ ಹಂಗ ಟೀಚರು, ಸರು, ಡಾಕ್ಟರ್ ಆಗಿ ಅಡ್ಡಾಡಕ್ಕಾಗತ್ತೆ. ಇಲ್ಲಂದ್ರೆ ಇಲ್ಲ. ಅದಕ್ಕೆ ಕಾಯಕವೇ ಕೈಲ. ಅದಕ್ಕೆ ನೋಡ್ರಿ, ನಮ್ಮ ವಿಶ್ವಕರ್ಮ ಸಮಾಜದವ್ರು ಹೆಂಗೆ ಒಂದು ಕಲ್ಲಿನ ಒಳಗಿರಲಿ, ಕಟ್ಟಿಗೆ ಒಳಗಿರಲಿ, ಬಂಗಾರದ ಒಳಗಿರಲಿ ಅದನ್ನು ಕಟ್ಟಿಗೆ ಚಲೋ ನೋಡಿ ತಗೋತಾರ, ಕಲ್ಲನ್ನು ಚಲೋ ನೋಡಿ ತಗೋತಾರ, ಬಂಗಾರ ಚಲೋ ನೋಡಿ ತಗೊಂಡ್ ಕೇಸ ಅದನ್ನು ಚಂದ ಮಾಡಿ ಅದನ್ನು ಕೊಡ್ತಾರೆ. ಹಂಗೆ ನೀವು ಏನಾಗಬೇಕು? ಒಳ್ಳೆ ಮಕ್ಕಳಾಗಬೇಕು. ನಾಳೆ ನೀವು ಶಿಕ್ಷಕರ ಕೈಯಾಗ ಒಳ್ಳೆಯ ಮಕ್ಕಳಾಗಿ ಹೋಗ್ಬೇಕು. ಅವ್ರು ಒಂದು ಹೊಡೆಯಲಕ್ಕ, ಬೈಯಲಕ್ಕ, ಹೋಮ್ವರ್ಕ್ ಹಾಕಿ ಕೊಡಲಕ್ಕ ನೀವೇನು ಮಾಡ್ಬೇಕು? ಅವ್ರ ಜೊತೆ ಚಂದ ಪ್ರೀತಿಯಿಂದ ವ್ಯವಹರಿಸ್ಬೇಕು. ಅಂದ್ರೆ ಅವ್ರು ಏನು ಮಾಡ್ತಾರೆ? ಈ ಮಗು ಭಾಳ ಶಾಣೆ ಐತಿ, ಭಾಳ ಚಲೋ ಐತಿ ಅಂತ ಪ್ರೀತಿ ಮಾಡಿ ಏನು ಮಾಡ್ತಾರೆ? ನಿಮ್ಮನ್ನು ಒಳ್ಳೆ ಮೂರ್ತಿ ಮಾಡ್ತಾರೆ. ನೀವೆಲ್ಲರ ಹರ್ಬುರ್ ಟರ್ಪುರ್ ಅಂತ ಅನ್ಕೋತ ಒಂದು ಸ್ವಲ್ಪ ಏನಾರ ಅಂದ್ಕೊಂಡು ಹೋಗಿ ನಿಮ್ಮ ಮನ್ಯಾಗ ನಿಮ್ಮ ಅವ್ವನ, ನಿಮ್ಮ ಆಯಿನ, ಮುತ್ತೆನ ಕರ್ಕೊಂಡ್ ಬಂದ್ರಂದ್ರೆ ಆಯ್ತು ಬಿಡಪ್ಪ, ಆಯ್ತು ಅಂತೇಳಿ
ಸುಮ್ಮ ಬರ್ತಾರ ಕುಂದಿರ್ತಾರ ಡ್ಯೂಟಿ ಮಾಡತ್ತಾರ ಓದ್ತಾರ. ಅದಕ್ಕೆ ಹಂಗೆ ಮಾಡಬೇಡ್ರಿ. ಒಳ್ಳೆ ತಂದೆ ತಾಯಿ ಗುರುಗಳ ಪ್ರೀತಿಯನ್ನು ಗಳಿಸ್ರಿ, ಅಂದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತೈತೆ. ಅದಕ್ಕೆ ಇವತ್ತು ಎಲ್ಲ ಮಕ್ಕಳಿಗೂ ಅಣ್ಣವ್ರು ಏನು ಮಾಡ್ಯಾರ, ಸ್ವೀಟ್ ತಂದು ಕೊಟ್ರ. ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಕೊಡ್ರಿ ಅಂತೇಳಿ ಅವ್ರಿಗೆ ನಾವು ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಅದಕ್ಕೆ ಈಗ ಅಣ್ಣವರೇ ಏನು ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಚಾಕ್ಲೇಟ್ ಕೊಡ್ತಾರೆ. ಎಲ್ಲರೂ ಆಮ್ಯಾಗ ಕೊಡ್ತಾರೆ. ಈ ಒಂದು ಸರ್ತಿ ಫೋಟೋ ತಗೊಂಬಿಡು. ಹಾಂ, ಫೋಟೋ ತೆಗಿ.